SLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಥಾಟ್ ಫಾರ್ ದಿ ಡೇ. ಲೈಫ್ ಹ್ಯಾಸ್ ನೋ ಕಂಟ್ರೋಲ್ ಜೆಡ್. ಕಂಟ್ರೋಲ್ ಜೆಡ್ ಅಂದ್ರೆ ಇದು ಕಂಪ್ಯೂಟರ್ ಭಾಷೆ. ಕಂಪ್ಯೂಟರ್ ಒಳಗೆ ನಾವು ಏನಾದರೂ ಒಂದು ಕೆಲಸವನ್ನು ಈಗಾಗಲೇ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದನ್ನು ಅಂಡೂ ಮಾಡ್ಬೇಕಾದ್ರೆ ಆ ಮಿಸ್ಟೇಕನ್ನು ತೆಗೆದು ಮೊದಲಿಂದ ಏನು ಕ್ರಿಯೆ ಇರ್ತೈತೆ ಅದನ್ನು ಉಳಿಸ್ಕೋಬೇಕಾದ್ರೆ ಕಂಟ್ರೋಲ್ ಜೆಡ್ಡನ್ನು ಹೊಡಿತೀವಿ ನಾವು. ಕಂಟ್ರೋಲ್ ಜೆಡ್ ಹೊಡೆದ್ರೆ ಏನೋ ಒಂದು ಸೆಂಟೆನ್ಸ್ ಬರೆದಿರ್ತವೆ, ಅದಾದ್ಮೇಲೆ ಏನೋ ಒಂದು ಮಿಸ್ಟೇಕ್ ಆಕೈತಿ ಅಥವಾ ಏನೋ ಒಂದು ಆ್ಯಡ್ ಮಾಡಿರ್ತಾರೆ. ಇದು ಬೇಡ, ಮಾಡಿರೋದು ಇದು ಬೇಡ, ಮೊದಲಿಂದ ಇರಲಿ ಅಂತೇಳಿ ಬೇಕಾದ್ರೆ ನಾವು ಕಂಟ್ರೋಲ್ ಜೆಡ್ ಹೊಡೆದು ಮೊದಲಿಂದನೇ ಉಳಿಸ್ಕೊತೀವಿ. ಬಟ್ ಲೈಫ್ ಹ್ಯಾಸ್ ನೋ ಕಂಟ್ರೋಲ್ ಜೆಡ್ ಅಂದ್ರೆ ಮುಗಿದು ಹೋಗಿರೋದನ್ನ ಸರಿಪಡಿಸೋಕೆ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ಸಂಭವಿಸ್ತಂದ್ರೆ ಅದನ್ನು ಸರಿಪಡಿಸೋಕೆ ಸಾಧ್ಯ ಇಲ್ಲ. ಅದು ತಪ್ಪಾಗದಂತೆ ನಾವು ಭಾಳ ಜಾಗೃತಿಯಿಂದ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಪ್ರತಿ ಸೆಕೆಂಡು ಕೂಡ, ಪ್ರತಿ ಕ್ಷಣವನ್ನು ಕೂಡ ಭಾಳಷ್ಟು ಜಾಗರೂಕತೆಯಿಂದ ನಾವು ಹೆಜ್ಜೆಯನ್ನು ಇಟ್ಟಾಗ ನಮ್ಮ ಗೋಲ್ ಕಡೆ ನಾವು ಹೋಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಅಭ್ಯಾಸ 5.2 ಬಿಡಿಸ್ತಾ ಇದ್ವಿ. 5th ಮೇನ್ದಲ್ಲಿರುವಂಥ ಪ್ರಾಬ್ಲಮ್. ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರೋ ಪದಗಳನ್ನು ತುಂಬಿಸಿ. 2 ಇಲ್ಲಿ ಖಾಲಿ ಬಾಕ್ಸ್ 26. 2 ಪದ ಕೊಟ್ಟಿದ್ದಾರ, ಮಧ್ಯದ ಪದ ಕೇಳಿದ್ದಾರೆ. ಮೊದಲನೇ ಪದ, ಮೂರನೇ ಪದ ಕೊಟ್ಟಿದ್ದಾರೆ, ಮಧ್ಯದ ಪದ ಕೇಳಿದ್ದಾರೆ. ಈ ಥರ ಸಮಾಂತರ ಶ್ರೇಣಿಯೊಳಗೆ ಯಾವ್ದಾದ್ರು 2 ಪದ ಕೊಟ್ಟಾಗ ನಾವು ಫಸ್ಟ್ ಏನು ಮಾಡ್ಬೇಕಂದ್ರೆ ಮೊದಲನೇ ಪದ ಅಂತೂ ಗೊತ್ತೈತಿ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು. ಯಾಕಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಗೊತ್ತಾದ್ರೆ ಎಷ್ಟು ಪದ ಬೇಕಾದ್ರೂ ಕಂಡುಹಿಡಿಬೋದು. ಹಾಗಾಗಿ ನಾವು ಈ 2 ಪದಗಳನ್ನು ಬಳಸ್ಕೊಂಡು 2 ಸಮೀಕರಣ ಮಾಡ್ಕೊಳ್ತೀವಿ. ಹೆಂಗಂದ್ರೆ ಮೊದಲನೇ ಪದವನ್ನು a+0d = 2 ಅಂತ ಬರ್ತದೆ. ಮೊದಲ ಪದ ಎಷ್ಟೈತಿ? 2 ಐತಿ. a+0d ಇದನ್ನ ಸಮೀಕರಣ 1 ಅಂತ ಬರೀತೀವಿ. ಇದು ಎಷ್ಟನೇ ಪದ ಇದೆ? ಮೂರನೇ ಪದ. 1, 2, 3. ಮೂರನೇ ಪದ ಹೆಂಗೆ ಬರೀತೇವೆ ನಾವು? a+2d = ಮೂರನೇ ಪದ ಎಷ್ಟೈತಿ? 26. ಇದು ಸಮೀಕರಣ 2. ಈ 2 ಸಮೀಕರಣವನ್ನು ನಾವು ವರ್ಜಿಸ್ ವಿಧಾನದಿಂದ ಬಿಡಿಸ್ಬಿಟ್ರೆ ನಮ್ಗೆ ಸುಲಭವಾಗಿ a ಕ್ಯಾನ್ಸಲ್ ಆಗಿ d ಬೆಲೆ ಸಿಗ್ತದೆ. ಇಲ್ಲಿ ಕಳೆಯಲಾಗಿ ಅಂತ ಹೇಳೋದು. ಕಳೆಯಲಾಗಿ ಕೆಳಗಿನ ಸಮೀಕರಣ ಚಿಹ್ನೆಗಳು ಚೇಂಜ್ ಆಗ್ತಾವೆ. ಪ್ಲಸ್ ಇದೆಲ್ಲ ಏನಾಗ್ತಾವೆ? ಮೈನಸ್ ಆಗ್ತಾವೆ. +a - a ಕ್ಯಾನ್ಸಲ್. +0d - 2d. 0d ಒಳಗೆ -2d ಕಳೆದ್ರೆ -2d. 26 ಒಳಗೆ 2 ಕಳೆದ್ರೆ -24. 2 ಕಡೆ ಮೈನಸ್ ಕ್ಯಾನ್ಸಲ್. ಡಿ ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. 24 2 ಭಾಗಿಸಿದ್ರೆ 2 12. ಡಿ = 12. ಎ ಗೊತ್ತಾಯ್ತು, ಡಿ ಗೊತ್ತಾಯ್ತು. ನಾವು ಸುಲಭವಾಗಿ ಮಧ್ಯದ ಪದ ಅಂದ್ರೆ ಎಷ್ಟನೇದು? 2ನೇ ಪದ ಕಂಡುಹಿಡಿಯುವುದು. a2 = a+d. ಸೂತ್ರ ಹಚ್ಚ ಕಂಡುಹಿಡಿಬೋದು. ನಾವು ಏನು ಸೂತ್ರ ಹಚ್ಚಿ ಕಂಡುಹಿಡಿಬೋದು. ನೇರವಾಗಿ a2 = a+d ಬರೋದು. a ಅಂದ್ರೆ ಮೊದಲ ಪದ 2 ಐತಿ, ಪ್ಲಸ್ ಡಿ ಅಂದ್ರೆ ಎಷ್ಟು? 12. ಎಷ್ಟಾಯ್ತು? 2ನೇ ಪದ ಹಾಗಾದ್ರೆ 14. ಹಾಗಾಗಿ ಬಾಕ್ಸ್, ಖಾಲಿ ಬಾಕ್ಸಲ್ಲಿ ಏನು ತುಂಬಬೇಕು? 14. ಈ ಥರ ಸುಲಭವಾಗಿ ನೀವು ಮಾಡಿ. ಸೆಕೆಂಡ್ ಪ್ರಾಬ್ಲಮ್. ಖಾಲಿ ಬಾಕ್ಸ್ 13, ಖಾಲಿ ಬಾಕ್ಸ್ 3. ಅಂದ್ರೆ ಇಲ್ಲಿ ಕೂಡ ಸಮಾಂತರ ಶ್ರೇಣಿ 2 ಪದ ಕೊಟ್ಟಿದ್ದಾರೆ. ಯಾವ್ಯಾವ 2 ಪದ ಕೊಟ್ಟಾರ ನೋಡಿದ್ದು? 2ನೇ ಪದ ಅಂದ್ರೆ a2 13. ಇದು ಎಷ್ಟನೇ ಪದ? 1, 2, 3. 4ನೇ ಪದ ಅಂದ್ರೆ a4 ಕೊಟ್ಟಾರ. ಯಾವ ಪದ ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋದು. ಈಗ 2 ಪದಗಳನ್ನು ಬಳಸ್ಕೊಂಡು 2 ಸಮೀಕರಣ ಮಾಡ್ಕೊಳ್ಳೋದು. ಹೆಂಗ? ಈ 2ನೇ ಪದವನ್ನ ನಾವು ಸಾಮಾನ್ಯ ವ್ಯತ್ಯಾಸ ಬಳಸಿ ಬರೆಯೋದು. ಹೆಂಗೆ ಬರಿತೀವಿ? a+d ಅಂತ ಬರಿತೀವಿ. a2 ಅನ್ನ = 13. ಇದು ಸಮೀಕರಣ 1. a4 ಅನ್ನ a+3d = a4 ಅಂದ್ರೆ 3. ಸಮೀಕರಣ 2. ಇಲ್ಲಿ ಕೂಡ ನಾವು ಎ ಅನ್ನ ಕ್ಯಾನ್ಸಲ್ ಮಾಡೋಣ. ಎ ಕ್ಯಾನ್ಸಲ್ ಆಗ್ಬೇಕಾದ್ರೆ ಇಲ್ಲಿ ಚಿಹ್ನೆಗಳು ಚೇಂಜ್ ಆಗುತ್ತೆ. ಚಿಹ್ನೆ ಯಾವಾಗ ಚೇಂಜ್ ಆಗ್ತಾವೆ? ಕಳೆಯಲಾಗಿ ಅಂತ ಹೇಳಿದಾಗ. ಸಮೀಕರಣ 1ರಲ್ಲಿ 2ಅನ್ನ ಕಳೆಯಲಾಗಿ ಅಂದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆದವು. +a - a ಕ್ಯಾನ್ಸಲ್. 1d - 3d ಅಂದ್ರೆ ಒಂದು -1 ಪ್ಲಸ್ ಕಳೆಯಬೇಕು. 3 1 ಕಳೆದ್ರೆ -2d. 13 3 ಕಳೆದ್ರೆ ಎಷ್ಟು? 10. ಡಿ ಜೊತೆ -2 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ಡಿ = 10/-2. 2 ಅಂದ್ರೆ 2 ಇದೆ. ಪ್ಲಸ್ ಅಪಾನ್ ಮೈನಸ್ ಅಂದ್ರೆ -5 ಆಯ್ತು. ಸಾಮಾನ್ಯ ವ್ಯತ್ಯಾಸ 5 ಆಯ್ತು. ಈಗ ನಾವು ಮೊದಲನೇ ಪದನೂ ಗೊತ್ತಿಲ್ಲ ನಮಗೆ. ಈಗ ನೇರವಾಗಿ ನಾವು ಮೊದಲನೇ ಪದ ಹೆಂಗೆ ಕಂಡುಹಿಡಿಬೋದು? ಈ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ತುಂಬಿದರೂ ಕೂಡ ನಮಗೆ ಎ ಬೆಲೆ ಸಿಗುತ್ತೆ. ಅಥವಾ ನೇರವಾಗಿ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಒಂದು ಪದದ ಮುಂದಿನ ಪದ ಪಡಿಬೇಕಾದ್ರೆ ನಾವು ಏನು ಮಾಡ್ತೀವಿ? ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ.
ಯಾವುದೇ ಒಂದು ಪದದ ಹಿಂದಿನ ಪದ ಪಡಿಬೇಕಾದ್ರೆ ಇದರಾಗಿಂದ ಸಾಮಾನ್ಯ ವ್ಯತ್ಯಾಸ ಕಳೀತೀವಿ. ಎರಡನೇ ಪದದೊಳಗೆ ಸಾಮಾನ್ಯ ವ್ಯತ್ಯಾಸ ಕಳೆದ್ಬಿಟ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಅಂದ್ರೆ ಮೊದಲೇ ಪದ ಹೆಂಗೆ ಕಂಡುಹಿಡಿತೇವೆ ನಾವು? ಎ ಈಕ್ವಲ್ ಟು A2 ಮೈನಸ್ ಡಿ. ಎರಡನೇ ಪದದೊಳಗೆ ಸಾಮಾನ್ಯ ವ್ಯತ್ಯಾಸ ಕಳಿಬೇಕು. ಎ ಈಕ್ವಲ್ ಟು A2 ಅಂದ್ರೆ ಎಷ್ಟು ಐತಿ? 13 ಐತಿ. ಮೈನಸ್ ಡಿ ಅಂದ್ರೆ ಕಂಡುಹಿಡಿಯೋದು -5. ಎ ಈಕ್ವಲ್ ಟು 13 ಮೈನಸ್ ಇಂಟು ಮೈನಸ್ ಪ್ಲಸ್ 5. ಎರಡು ಪ್ಲಸ್ ಪ್ಲಸ್ ಇದ್ರೆ ಕೂಡಿಸಿ ಪ್ಲಸ್ ಮೈನಸ್ 13 5 18. ಹಾಗಾಗಿ ಮೊದಲ ಪದ 18 ಗೊತ್ತಾಯ್ತು. ನೆಕ್ಸ್ಟ್ ಇದು ಮೂರನೇ ಪದ ಕೇಳಿದ್ದಾರೆ, 1 2 3. ಮೂರನೇ ಪದ ಹೆಂಗೆ ಕಂಡುಹಿಡಿತೇವೆ ನಾವು? ಸೂತ್ರ ಹಚ್ಚಾದ್ರೆ ಕಂಡುಹಿಡಿಬೋದು ನಾವು. ಎನ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು ಡಿ, ಅಥವಾ ನೇರವಾಗಿ A3 ಈಕ್ವಲ್ ಟು A ಪ್ಲಸ್ 2D ಅಂತರ ಬರೀಬೋದು. ಮೂರನೇ ಪದ ಕಂಡುಹಿಡಿಯುತ್ತೆ. N ಇದ್ದರೆ 3, ಎ ಇದ್ದಲ್ಲಿ ಈ ಕಂಡುಹಿಡಿದ್ರೆ 18, N ಇದ್ದಲ್ಲಿ 3, ಡಿ ಎಷ್ಟೈತಿ? -5. 3 1 ಕಳೆದ್ರೆ 2 -5 ಪ್ಲಸ್ ಇಂಟು ಮೈನಸ್ ಮೈನಸ್ 2 5 10. 18 10 ಕಳೆದ್ರೆ 8. A3 ಈಕ್ವಲ್ ಟು 8. ಈ ಥರ ಕಂಡುಹಿಡಿ. ಎಸ್, ಥರ್ಡ್ ಪ್ರಾಬ್ಲಮ್. 5 ಖಾಲಿ ಬಾಕ್ಸ್ 9.12. ಇಲ್ಲಿ ಕೂಡ 2 ಪದ ಕೊಟ್ಟಾರ. ಯಾವ 2 ಪದ ಕೊಟ್ಟರೆ ಅವ್ನು ನಾವು ಸಮೀಕರಣ ಮಾಡ್ಕೊಳ್ಳೋದು. ಇಲ್ಲಿ ಮೊದಲ ಪದ ಕೊಟ್ಟರೆ ಎ ಈಕ್ವಲ್ ಟು 5. ಇದು ಎಷ್ಟನೇ ಪದ? 1 2 3 4. ಇದು ಮಿಶ್ರ ಭಿನ್ನರಾಶಿ ಒಳಗೆ ಐತಿ. ವಿಷಮ ಭಿನ್ನರಾಶಿ ಕನ್ವರ್ಟ್ ಮಾಡೋಣ. 2 ಮೊದಲೇ 18 18 1 19/2. ಇದನ್ನ ನಾವೇನು ಮಾಡೋಣ? ಸಾಮಾನ್ಯ ವ್ಯತ್ಯಾಸ ಬಳಸಿ ಬರ್ಕೊಳ್ಳೋಣ. ಎನ್ನು A ಪ್ಲಸ್ 0D ಅಂತ ಬರಿಬೋದು. ಇದನ್ನು ಈಸ್ ಈಕ್ವಲ್ ಟು 5 ಸಮೀಕರಣ 1 ಇದೆ. A4 ಅನ್ನು ಹೆಂಗೆ ಬರಿಬೋದು? A ಪ್ಲಸ್ 3D ಅಂತ ಬರಿಬೋದು. ಮೊದಲನೇ ಪದಕ್ಕೆ 3ರಷ್ಟು ಸಾಮಾನ್ಯ ವ್ಯತ್ಯಾಸ ಕೂಡಿಸ್ಬೇಕು. ಇಲ್ಲಿ 19/2 ಸಮೀಕರಣ 2. ಸಮೀಕರಣ 1ರಲ್ಲಿ 2 ಕಳೆಯಲ್ಲ. ಕೆಳಗಿನ ಸಮೀಕರಣ ಚಿಹ್ನೆಗಳು ಏನಾಗ್ತಾವೆ? ವಿರುದ್ಧ ಹಾಕವು. ಪ್ಲಸ್ ಇದ್ದವು ಏನಕ್ಕವು? ಮೈನಸ್ ಹಾಕವು. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 0D ಮೈನಸ್ 3D. 0 ಒಳಗೆ -3 ಕಳೆದ್ರೆ -3D. ಇದು ಏನಾಗುತ್ತೆ ನೋಡಿ? 5 ಮೈನಸ್ 19/2. ಇಲ್ಲೇ ನೋಡಿಬಿಡ್ರಿ. 5 ಮೈನಸ್ 19/2. ಛೇದಗಳ ಲಸ ಕಂಡುಹಿಡಿಯಬೇಕು. ಭಿನ್ನ ರಾಶಿಗಳ ಯಾವಕಲ್ಲ ಅಂದ್ರೆ ಛೇದಗಳ ಲಸ ಕಂಡುಹಿಡಿಯಬೇಕು. 1 ಮತ್ತು 2 ಲಸ 2. 1 2 2 1 2 5 10 ಮೈನಸ್ 19 19. 19 10 ಕಳೆದ್ರೆ -9/2. -9/2 ಬಂತಿದೆ. ಈ ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್. ಇಲ್ಲಿ 3 ಡಿ ಜೊತೆ ಗುಣಿಸ್ತೈತಿ. ಈ ಕಡೆ ಕಳಿಸಿ ಬಾರಿಸ್ತೈತಿ. ಡಿ ಈಕ್ವಲ್ ಟು 9/2 ಇಂಟು 3. ಈ 3 ಒಂದೇ 3 ಮೂರಲೇ. ಡಿ ಈಕ್ವಲ್ ಟು ಏನು ಬಂತು? 3/2 ಬಂತು. ಸಾಮಾನ್ಯ ವ್ಯತ್ಯಾಸ ಗೊತ್ತಾಯ್ತು. ಈಗ ಮೊದಲನೇ ಪದ ಹೆಂಗೆ ಕಂಡುಹಿಡಿತೇವೆ ನಾವು? ಮೊದಲನೇ ಪದಕ್ಕೆ ಸಾಮಾನ್ಯ ವ್ಯತ್ಯಾಸ ಕೂಡಿಸ್ತೇವೆ. ಎ ಪ್ಲಸ್ ಡಿ ಅಂತ ಬರೀತೇವೆ ನಾವು. ಎ ಅಂದ್ರೆ ಎಷ್ಟೈತಿ? 5 ಐತಿ. ಪ್ಲಸ್ ಡಿ ಸಾಮಾನ್ಯ ವ್ಯತ್ಯಾಸ 3/2 ಆಯ್ತು. ಎಸ್, ಸುಲಭೀಕರಿಸೋಣ. 1 ಮತ್ತು 2 ಲಸ 2 ಬರ್ತೈತಿ. 1 2 2 1 5 10 ಪ್ಲಸ್ 3 ಎಷ್ಟಾಯ್ತು? 13/2. ನೆಕ್ಸ್ಟ್ A3 ಹೆಂಗೆ ಕಂಡುಹಿಡಿತೀವಿ? A2 ಪ್ಲಸ್ ಡಿ. A2 ಅಂದ್ರೆ ಇಲ್ಲಿ 13/2 ಬರ್ತೈತಿ. ಪ್ಲಸ್ ಡಿ ಅಂದ್ರೆ 3/2. ಇಲ್ಲಿ ಲಸ 2 ಬರ್ತೈತಿ. 2 1 13 ಪ್ಲಸ್ 3 16/2 ಅಂದ್ರೆ 8 ಬರ್ತೈತಿ. 2 1 2 8. ಎಸ್, ಅಂದ್ರೆ ಇಲ್ಲಿ ಎರಡನೇ ಪದ ಎಷ್ಟು ಬಂತು? 13/2. ಮೂರನೇ ಪದ 8. ನೆಕ್ಸ್ಟ್ ನಾಲ್ಕನೇ ಪದ 9.12. ಅವರು 6.12 ಅಂತ ಹಚ್ಚಿದಾರ. ಇಷ್ಟ ಇಟ್ಟು ಕರೆಕ್ಟ್. 13/2 ಅಂದ್ರೆ 6.12 ಅಂತ ಅರ್ಥ. ಎಸ್, ಫೋರ್ತ್ ಒನ್ -4. ಮೊದಲನೇ ಪದ ಕೊಟ್ಟಾರ 1 2 3 4 5. 1 2 3 4 5 6. 6ನೇ ಪದ ಕೊಟ್ಟಾರ. ಮೊದಲ ಪದ 6ನೇ ಪದ ಕೊಟ್ಟಾರ. ನಡುವೆ 4 ಪದ ಗ್ಯಾಪ್ ಬಿಟ್ಟಿದ್ದಾರೆ. ನಾವು ಇವು ಖಾಲಿ ಬಿಟ್ಟಿರೋ ಬಾಕ್ಸ್ಗಳಲ್ಲಿ ಯಾವ ಪದ ಬರ್ತೈತೆ ಅನ್ನೋದನ್ನ ಕಂಡುಹಿಡಿದು ಕೊಟ್ಟರೆ ಮತ್ತೆ ಬರ್ಕೊಳ್ಳೋಣ. A ಈಕ್ವಲ್ ಟು -4. A6 ಈಕ್ವಲ್ ಟು 6. 6ನೇ ಪದ 6. ಈ 2 ಪದಗಳನ್ನು ಬಳಸ್ಕೊಂಡು 2 ಸಮೀಕರಣ ಮಾಡಿಕೊಳ್ಳೋಣ. ಇದನ್ನು ನಾನು A ಪ್ಲಸ್ 0D ಅಂತ ಬರೀತೀನಿ. ಎಷ್ಟೈತಿ? -4. ಸಮೀಕರಣ 1. ಇದನ್ನು A ಪ್ಲಸ್ 5D ಈಕ್ವಲ್ ಟು 6. ಸಮೀಕರಣ 2. ಎಸ್, ಕಳೆಯಲಾಗಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 0D ಒಳಗೆ -5D ಕಳೆದ್ರೆ 5D ಉಳಿತು. -5D
ಎರಡು ಮೈನಸ್ ಮೈನಸ್ ಅದಾವ, ಕೂಡಿ ಸೂತ್ರ ಮೈನಸ್ನಿಗೆ ಹಚ್ಚಬೇಕು. ಮೈನಸ್ 10 ಆಯ್ತು. ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್. ಡಿ ಜೊತೆ 5 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. 5 ಅಂದರೆ 5 10. ಡಿ = 2. ಈಗ ಏನು ಮಾಡ್ಬೇಕಂದ್ರೆ ನಮಗೆ ಮೊದಲ ಪದ ಆಲ್ರೆಡಿ ಗೊತ್ತೈತಿ. ಎರಡನೇ ಪದ ಕಂಡುಹಿಡಿಬೇಕಾದ್ರೆ ಭಾಳ ಸುಲಭ. ಮೊದಲ ಪದಕ್ಕೆ ಸಾಮಾನ್ಯತೆ ಕೂಡಿಸಿ ಬರೀತಾ ಹೋಗ್ಬೇಕು. A2 = A + D ಸೂತ್ರ ಪ್ರಕಾರ. ಎರಡನೇ ಪದ ಹೆಂಗೆ ಕಂಡುಹಿಡಿತೀವಿ? ಮೊದಲ ಪದಕ್ಕೆ ಸಾಮಾನ್ಯತೆ ಕೂಡಿಸ್ತೇವೆ ನಾವು. ಎ ಅಂದ್ರೆ ಮೊದಲ ಪದ -4 ಐತಿ, ಪ್ಲಸ್ ಡಿ ಅಂದ್ರೆ 2 ಐತಿ. ಎಷ್ಟಾಯ್ತು? 4ಗೆ 2 ಕಳೆದ -2 ಬಂತು. ಇದು -2. ಎಸ್. ಮೂರನೇ ಪದ ಹೆಂಗೆ ಕಂಡುಹಿಡಿತೇವೆ ನಾವು? A2 ಎರಡನೇ ಪದಕ್ಕೆ ಡಿ ಕೂಡಿಸ್ತೇವೆ. ಎರಡನೇ ಪದಕ್ಕೆ ಸಾಮಾನ್ಯತೆ ಕೂಡಿಸ್ತೇವೆ. ಎರಡನೇ ಪದ ಈಗ ಕಂಡುಹಿಡಿದ್ರೆ -2 ಐತಿ. ಡಿ ಎಷ್ಟು ಬಂತು? 2 ಐತಿ. -2 + 2 ಕೂಡಿಸಿದ್ರೆ 0 ಆಯ್ತು. ಮೂರನೇ ಪದ 0 ಐತಿ. ನಾಲ್ಕನೇ ಪದ ಹೆಂಗೆ ಕಂಡುಹಿಡಿತೀವಿ? ಡಿ ಕೂಡಿಸ್ತೇವೆ. ಮೂರನೇ ಪದಕ್ಕೆ ಡಿ ಕೂಡಿಸ್ತೇವೆ. ಮೂರನೇ ಪದ ಅಂದ್ರೆ 0 ಪ್ಲಸ್ ಡಿ ಅಂದ್ರೆ 2, 2 ಬಂತು. 2. ನೆಕ್ಸ್ಟ್ ಐದನೇ ಪದ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ A4 + D. ನಾಲ್ಕನೇ ಪದ 2 ಐತಿ, ಡಿ 2, 4. ಇಲ್ಲಿ 4 ಬಂತು. 4ಕ್ಕೆ 2 ಕೊಡಿಸಿದ್ರೆ 6. ಮುಂದಿನ ಪದ ಕರೆಕ್ಟ್ ಐತಿ. ಹಾಗಾಗಿ ಖಾಲಿ ಬಾಕ್ಸ್ಗಳಲ್ಲಿ -2, 0, 2, 4. ಸ್ಲಿಪ್ 1. ಮೊದಲನೇ ಪದ ಗ್ಯಾಪ್ ಐತಿ ಇಲ್ಲಿ. ಎರಡನೇ ಪದ 38, 3, 4, 5 ಗ್ಯಾಪ್. ಆರನೇ ಪದ -22. A2 ಕೊಟ್ಟಾರ. A2 38. ಇದು ಆರನೇ ಪದ A6 -22 ಅಂತ ಕೊಟ್ಟು. ಹೆಂಗೆ ಬರೀತೇನೆ ನಾನು? A + D = 38. A2 ಅಂದರೆ A + D. ಇದನ್ನ ಸಮೀಕರಣ 1 ನಾನು. A6 ಅಂದರೆ A + 5D = -22. ಇದು ಸಮೀಕರಣ 2. ಸಮೀಕರಣ 1ರಲ್ಲಿ 2 ಕಳೆಯಲಾಗಿ ಚಿಹ್ನೆಗಳು ಚೇಂಜ್ ಆದವು. ಪ್ಲಸ್ ಇದ್ದದಲ್ಲ ಮೈನಸ್ ಹಾಕೋ, ಮೈನಸ್ ಇದು ಪ್ಲಸ್ ಹಾಕೋ. ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್. 1D ಒಳಗೆ 5D ಕಳೆದ್ರೆ -4D. ಇವು ನೋಡಿ 2 ++ ಅದು ಕೂಡಿಸ್ಬೇಕು. 38ಕ್ಕೆ 2 ಕೂಡಿಸಿದ್ರೆ 40, 20, 60 ಆಯ್ತು. ಡಿ ಜೊತೆ -4 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. 60 / -4. 4 1 4, 15. ಪ್ಲಸ್ ಅಪಾನ್ ಮೈನಸ್ ಅಂದ್ರೆ -15. ಡಿ ಬೆಲೆ -15. ಆಮೇಲೆ ಮೊದಲ ಪದ ಹೆಂಗೆ ಕಂಡುಹಿಡಿತೇವೆ? ಎರಡನೇ ಪದದೊಳಗೆ ಸಾಮಾನ್ಯತೆ ಕಳೆದ್ರೆ ಮೊದಲ ಪದ ಬರ್ತದೆ. A = A2 - D. A2 ಅಂದ್ರೆ 38 - D. ಡಿ ಅಂದ್ರೆ -15. ಅದನ್ನು ಬ್ರ್ಯಾಕೆಟ್ನೇ ಬರ್ತಿದ್ದೀನಿ ನಾನು. ಸುಲಭೀಕರಿಸಿದ್ರೆ 38 ಮೈನಸ್ ಇಂಟು ಮೈನಸ್ ಪ್ಲಸ್ 15. ಎಷ್ಟಾಗುತ್ತೆ? 38 43 53. ಮೊದಲ ಪದ 53. ನೆಕ್ಸ್ಟ್ ಮೂರನೇ ಪದ ಕಂಡುಹಿಡಿಬೇಕು. ಮೂರನೇ ಪದ ಕಂಡುಹಿಡಿಬೇಕಾದ್ರೆ ಎರಡನೇ ಪದಕ್ಕೆ ಸಾಮಾನ್ಯತೆ ಕೂಡಿಸ್ಬೇಕು. A2 + D. A2 ಅಂದರೆ ಗೊತ್ತೈತಿ 38 ಪ್ಲಸ್ ಡಿ ಅಂದ್ರೆ -15. ಸುಲಭೀಕರಿಸಿದ್ರೆ ಏನಾಯ್ತದೆ? 38 ಪ್ಲಸ್ ಇಂಟು ಮೈನಸ್ -15. 38ರಾಗ 15 ಕಳೆದ್ರೆ 23. ಮೂರನೇ ಪದ 23. ನಾಲ್ಕನೇ ಪದ ಹೆಂಗೆ ಕಂಡುಹಿಡಿತೀವಿ? ಮೂರನೇ ಪದಕ್ಕೆ ಸಾಮಾನ್ಯತೆ ಕೂಡಿಸ್ತೇವೆ. ಮೂರನೇ ಪದಕ್ಕೆ ಸಾಮಾನ್ಯತೆ ಕೂಡಿಸ್ತೇವೆ. ಮೂರನೇ ಪದ ಅಂದ್ರೆ ಎಷ್ಟು? 23 ಬಂತು. ಪ್ಲಸ್ ಡಿ ಅಂದ್ರೆ -15. ಸುಲಭೀಕರಿಸೋಣ. 23 ಪ್ಲಸ್ ಇಂಟು ಮೈನಸ್ -15. 23ರಾಗ 15 ಕಳೆದ್ರೆ ಇದು. ಐದನೇ ಪದ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ನಾಲ್ಕನೇ ಪದಕ್ಕೆ ಡಿ ಕೂಡಿಸ್ತೇವೆ. A4ಕ್ಕೆ ಡಿ ಕೂಡಿಸ್ತೇವೆ. A4 ಅಂದ್ರೆ 8, ಡಿ ಅಂದ್ರೆ -15. A5 = 8 ಪ್ಲಸ್ ಇಂಟು ಮೈನಸ್ -15. 15ರಾಗ 8 ಕಳೆದ್ರೆ -7. ಇದು -7. ಫೋರ್ತ್ ಪ್ರಾಬ್ಲಮ್. 3, 8, 13, 18 ಈ ಸಮಾಂತರ ಶ್ರೇಣಿ ಎಷ್ಟನೇ ಪದ 78. ಈ ಥರದ ಪ್ರಶ್ನೆ 2 ಅಂಕಕ್ಕೆ ವಾರ್ಷಿಕ ಪರೀಕ್ಷೆ ಕೇಳಿದಾರೆ, ಬಹುತೇಕ ಕೇಳ್ತಾರೆ. ಫಸ್ಟ್ ನಾವೇನು ಮಾಡೋಣ? ದತ್ತಾಂಶ ಬರ್ಕೊಳ್ಳೋಣ. ಮೊದಲನೇ ಪದ 3, ಸಾಮಾನ್ಯತೆ A2 - A1. 8ರಾಗ 3 ಕಳೆದ್ರೆ 5. ಎಷ್ಟನೇ ಪದ 78 ಅಂದರೆ 78 ಅನ್ನೋದು ಈ ಶ್ರೇಣಿಯ ಒಂದು ಪದ. ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ. ಈ ಉದಾಹರಣೆಗೆ 13 ಅನ್ನೋದು 3ನೇ ಪದ, 18 ಅನ್ನೋದು 4ನೇ ಪದ, 8 ಅನ್ನೋದು 2ನೇ ಪದ. ಹಂಗೆ 78 ಅನ್ನೋದು ಈ ಶ್ರೇಣಿ ಒಳಗೆ ಐತದ. ಅದು ಎಷ್ಟನೇ ಪದ ಅನ್ನೋದು ಕಂಡುಹಿಡಿಯೋದು. ಒಂದು ಪದ
ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ ಅಂದ್ರೆ ಅದನ್ನು ಏನ್ ಅಂತೇಳಿ ತಗೋಬೇಕು. ಎನ್ನನೇ ಪದ ಏನ್ ಈಸ್ ಈಕ್ವಲ್ ಟು 78. ಏನು ಕಂಡುಹಿಡಿಯಬೇಕು? ಕ್ವಶನ್ ಮಾರ್ಕ್. ಸಮಾಂತರ ಶ್ರೇಣಿಯ ಎನ್ನೇ ಪದ ಕಂಡುಹಿಡಿಯೋ ಸೂತ್ರ ಏನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಏನ್ ಬೆಲೆ 78, ಮೊದಲ ಪದದ ಬೆಲೆ 3, ಎನ್ ಕಂಡುಹಿಡಿತಾ ಇದೀವಿ, ಎನ್ ಆಸ್ ಇಟ್ ಈಸ್, ಡಿ 5. ಈ ಪ್ಲಸ್ 3 ಎಡಗಡೆ ತೊಗೊಂಡ್ರೆ -3 ಆಯ್ತು. ಇಲ್ಲೇನು ಬರುತ್ತೆ? ಎನ್ ಮೈನಸ್ 1 ಇಂಟು 5. 78 3 ಕಳೆದ್ರೆ 75. ಈ 5 ಗುಣಿಸ್ತೈತಿ, ಈ ಕಡೆ ಕಳಿಸಿ ಭಾಗಿಸ್ತೈತಿ. ಇಲ್ಲೇನು ಬರುತ್ತೆ? ಎನ್ ಮೈನಸ್ 1 5 1 5 15, -1 ಈ ಕಡೆ ಹೋದ್ರೆ +1, ಎನ್ ಬೆಲೆ 16. ಹಾಗಾಗಿ ದೇರ್ಫೋರ್ ಲಾಸ್ಟಿಗೆ ಉತ್ತರ ಬರೀಬೇಕು. 3 8 13 18 ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಣಿಯ 16ನೇ ಪದ 78 ಆಗಿದೆ. ಥರ್ಡ್ ನೇಮ್ದಲ್ಲಿರುವಂಥ 5 ಪ್ರಾಬ್ಲಮ್ಸ್ ಇನ್ನೊಮ್ಮೆ ಸ್ವಂತ ಬಿಡಿಸಕ್ಕೆ ಟ್ರೈ ಮಾಡಿರಿ. 4ನೇ ಪ್ರಾಬ್ಲಮ್ ಕೂಡ ಬಿಡಿಸ್ರಿ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 5.2ದಲ್ಲಿರುವಂಥ ಮುಂದುವರಿದ ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.